Hello everyone, today I am going to teach you 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಕಲಿಕಾ ಬಲವರ್ಧನೆ. ಸೊ 7ನೇ ತರಗತಿಯ ಕಲಿಕಾ ಬಲವರ್ಧನೆ ಇಂಗ್ಲೀಷಿನ ಒಂದು ಆಕ್ಟಿವಿಟೀಸನ್ನು ಮಾಡಿಸ್ತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡೋಣ ಬನ್ನಿ. ಸೊ ಈಗ ನಾವು ಯೂನಿಟ್ 1ನ ಲರ್ನಿಂಗ್ ಔಟ್ಕಮ್ಸನ್ನು ಕಲಿಯೋಣ. ಸೊ ಇದರೊಳಗಿರುವಂಥ ಲರ್ನಿಂಗ್ ಔಟ್ಕಮ್ಸ್ ಏನಿದೆ ಅಂತಂದರೆ, ಯೂಸಸ್ ಪೊಲೈಟ್ ಎಕ್ಸ್ಪ್ರೆಷನ್ಸ್ ಟು ಕಮ್ಯುನಿಕೇಟ್ ಸಚ್ ಆಸ್ ಮೇ ಐ ಬಾರೋ ಯುವರ್ ಬುಕ್, ಐ ವುಡ್ ಲೈಕ್ ಟು ಡಿಫರ್ ಎಕ್ಸೆಟ್ರಾ. ಸೊ ಅಂದರೆ ನಾವು ಪೊಲೈಟ್ ಎಕ್ಸ್ಪ್ರೆಷನ್ಸ್ ಅಂತಂದರೆ ನಾವು ವಿನಮ್ರವಾಗಿ ವಿನಂತಿಸ್ಕೊಳ್ಳೋದು ಅಥವಾ ಕೇಳ್ಕೊಳ್ಳೋದು. ಸೊ ಅದಕ್ಕೆ ನಾವು ಪೊಲೈಟ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ಆ ಒಂದು ಲರ್ನಿಂಗ್ ಔಟ್ಕಮನ್ನು ನಾವು ಈ ಒಂದು ಚಾಪ್ಟರಲ್ಲಿ ಕಲಿತೀವಿ. ಸೊ ಹಾಗಾಗಿ ಕರೆಕ್ಟಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸೊ ಹಿಯರ್ one activity is given. Activity 1.1, match the pictures with the suitable expressions. ಸೊ ಇದರೊಳಗೆ ಒಂದೇ ಕಡೆ ಕೊಟ್ಟಿಲ್ಲ, ಸೊ ಕಂಪ್ಲೀಟ್ ದೊಡ್ಡ 2 ಶೀಟ್ಸಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ಮ್ಯಾಚ್ ಮಾಡೋದಕ್ಕೆ ಸರಿ ಆಗಲ್ಲ. ಹಾಗಾಗಿ ನಿಮಗೆ ಯೂಸ್ ಆಗಲಿ ಅಂತೇಳ್ಬಿಟ್ಟು ನಾನು ನಂಬರ್ಸನ್ನು ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಥ್ಯಾಂಕ್ ಯು ಅನ್ನೋ ವರ್ಡ್ ಇದೆ. ಸೊ ಇದು ಒಂದು ಪೊಲೈಟ್ ಎಕ್ಸ್ಪ್ರೆಷನ್ನು. ಇದಕ್ಕೆ ಮ್ಯಾಚ್ ಆಗುವಂಥ ಪಿಕ್ಚರ್ ಇರುವಂಥದ್ದು 8ನೇ ನಂಬರು. ಸೊ 8th ನಂಬರ್ ಅಂದರೆ ಇಲ್ಲಿ ಇದು ಥ್ಯಾಂಕ್ ಯು. ಓಕೆ, ಸೊ ಅದೇ ರೀತಿ ನೆಕ್ಸ್ಟು ಪ್ಲೀಸ್ ಸಿಟ್ ಡೌನ್. ಸೊ ಅದಕ್ಕೆ 10ನಲ್ಲಿರುವಂಥ ಆ್ಯಕ್ಟಿವಿಟಿಯ ಇಮೇಜು. ಸೊ 10ನಲ್ಲಿ ಪ್ಲೀಸ್ ಸಿಟ್ ಡೌನ್ ಇದು ಇದೆ. ಓಕೆ, ಸೊ ಅದೇ ರೀತಿ ಬೇರೆ ಬೇರೆ ಯಾವುದಿದೆ ನೀವು ಇದನ್ನು ಬರ್ಕೊಂಬಿಡಿ. ಬೇರೆ ಬೇರೆ ವರ್ಡ್ಸ್ ಯಾವುದಿದೆ ಅಂದರೆ ಥ್ಯಾಂಕ್ ಯು, ಪ್ಲೀಸ್ ಸಿಟ್ ಡೌನ್, ಹೆಲೋ, ಪ್ಲೀಸ್, ನೈಸ್ ಟು ಮೀಟ್ ಯು. ನೆಕ್ಸ್ಟಿಗೆ ಬರೋದಾದರೆ ಕೈಂಡ್ಲಿ ಶೇರ್, ಗುಡ್ ಮಾರ್ನಿಂಗ್, ಯು ಆರ್ ವೆಲ್ಕಮ್, ಐ ಆಮ್ ಸಾರಿ, ಎಕ್ಸ್ಕ್ಯೂಸ್ ಮಿ. ಸೊ ಈ ವರ್ಡ್ಸನ್ನು ನಾವು ಪೊಲೈಟ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ಇದನ್ನು ನೀವೇ ಮಾಡ್ಬೋದು. ಸೊ ಇದಕ್ಕೇನು ಟೀಚರ್ಸಿನ ಹೆಲ್ಪ್ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋದಾದರೆ, ಯುವರ್ ಟೀಚರ್ ವಿಲ್ ರಿಸೈಟ್ ದ ಪೋಯಮ್ ಮ್ಯಾನರ್ಸ್, ಯು ಕ್ಯಾನ್ ರಿಪೀಟ್ ಆಫ್ಟರ್ ದ ಟೀಚರ್. ಓಕೆ, ಮ್ಯಾನರ್ಸ್ ಅನ್ನೋಂಥ ಒಂದು ಪೋಯಮ್. ಮ್ಯಾನರ್ಸ್ ಅಂತಂದರೆ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಹೇಳ್ತೀವಲ್ಲ ಅದನ್ನು ನಾವು ಮ್ಯಾನರ್ಸ್ ಅಂತ ಕರಿತೀವಿ, ನಡತೆ ಅಂತೇಳ್ಬಿಟ್ಟು ಕನ್ನಡದಲ್ಲಿ. ಓಕೆ, ಸೊ ಈಗ ಪೋಯಮನ್ನು ಕಲಿಯೋಣ. ವಿ ಸೇ ಥ್ಯಾಂಕ್ ಯು, ವಿ ಸೇ ಪ್ಲೀಸ್, ವಿ ಡೋಂಟ್ ಫೈಟ್ ಆರ್ ಟೀಸ್, we say sorry, we say excuse me, we don't fight, we don't tease, we listen when friends and teachers talk to us, we say may I, we say can I, we share our food and stationery, we say could you, we say would you. Good manners aren't hard to learn, it's really easy when you find. Good manners means just being kind, thank you for being kind, you are welcome to the world of being polite. ಸೊ ಈ ಒಂದು ಪೋಯಮಲ್ಲಿ ನಾವು ಒಳ್ಳೆಯ ನಡತೆಯನ್ನು ಯಾವ ರೀತಿ ಇಟ್ಕೋಬೇಕು ಅಂತ ಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕೆ ಕೆಲವು ವರ್ಡ್ಸನ್ನು ಯೂಸ್ ಮಾಡೋದನ್ನು ಈ ಒಂದು ಪೋಯಮಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದರೊಳಗೆ ಯಾವ್ದಾದಿದೆ ಅಂದರೆ ಥ್ಯಾಂಕ್ ಯು, ಪ್ಲೀಸ್, ಸಾರಿ, ಎಕ್ಸ್ಕ್ಯೂಸ್ ಮೀ, ಓಕೆ, ಮೇ ಐ, ಕ್ಯಾನ್ ಐ, ನೆಕ್ಸ್ಟ್ ಕುಡ್ ಯು, ವುಡ್ ಯು. ಓಕೆ, ಸೊ ಇದೆಲ್ಲನೂ ಕೂಡ ನಾವು ಗುಡ್ ಮ್ಯಾನರ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಒಂದು ಮ್ಯಾಜಿಕಲ್ ವರ್ಡ್ಸನ್ನು ಕೊಟ್ಟಿದ್ದಾರೆ. ಸೊ ಆ ಮ್ಯಾಜಿಕಲ್ ವರ್ಡ್ಸ್ ಯಾವ್ದು ಅಂದರೆ ಥ್ಯಾಂಕ್ ಯು, ಸಾರಿ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್, ಮೇ ಐ, ಕುಡ್ ಯು, ಯು ಆರ್ ವೆಲ್ಕಮ್, ಕ್ಯಾನ್ ಐ. ಸೊ ಎಲ್ಲ ವರ್ಡ್ಸನ್ನು ನಾವೇನಂತ ಕರಿತೀವಿ ಅಂದರೆ ಮ್ಯಾಜಿಕಲ್ ವರ್ಡ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಆ್ಯಕ್ಟಿವಿಟಿನಲ್ಲಿ ಕೊಟ್ಟಿದ್ದಾರೆ. ಸೊ ಇವತ್ತು 7th ಸ್ಟ್ಯಾಂಡರ್ಡಲ್ಲಿ ಕೊಟ್ಟಿರೋದು ತುಂಬಾ ಈಸಿಯಾಗಿ ಇದೆ. ಸೊ ನೀವೇ ಮಾಡ್ಬೋದು ಇನ್ನು ಸ್ಟೂಡೆಂಟ್ಸನ್ನೇ. ಓಕೆ, ಸೊ ಈಗ choose the correct polite expression to be used in the following situation. Rani wants to borrow her friend's book. What will she ask? Give the book, thank you for the book, may I borrow your book. ಸೊ ಅವಳಿನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ, ಅವಳು ಆಲ್ರೆಡಿ ಕೊಟ್ಟಿಲ್ಲ. ಓಕೆ, ಸೊ ಅವಳ ಫ್ರೆಂಡ್ ಅವಳಿಗೆ ಬುಕ್ಕಿನ್ನೂ ಕೊಟ್ಟಿಲ್ಲ, ಹಾಗಾಗಿ ಅವಳು ರಿಕ್ವೆಸ್ಟ್ ಮಾಡ್ಕೋಬೇಕು. ಈ ಮೂರರಲ್ಲೂ ರಿಕ್ವೆಸ್ಟ್ ಮಾಡೋವಂಥ ಸೆಂಟೆನ್ಸ್ ಇರುವಂಥದ್ದು ಮೇ ಐ ಬಾರೋ ಯುವರ್ ಬುಕ್. ಸೊ ಇಲ್ಲಿ ಆ ಪೊಲೈಟ್ ಎಕ್ಸ್ಪ್ರೆಷನ್ ಇದೆ. ಎರಡನೇದ್ರಲ್ಲೂ ಥ್ಯಾಂಕ್ ಯು ಅನ್ನೋ ಪೊಲೈಟ್ ಎಕ್ಸ್ಪ್ರೆಷನ್ ಇದೆ, ಬಟ್ ಅದು ಇನ್ನು ಇವಳು ಬುಕ್ಸನ್ನು ಕೇಳ್ತಾ ಇದ್ದಾಳೆ. ಆಲ್ರೆಡಿ ಅವಳ ಫ್ರೆಂಡು ಅವಳಿಗೆ ಬುಕ್ ಕೊಟ್ಟಿದ್ರೆ ಆಗ ಅವಳು ಥ್ಯಾಂಕ್ ಯು ಫಾರ್ ದ ಬುಕ್ ಅಂತ ಹೇಳ್ಬೋದಿತ್ತು. ಓಕೆ, ಸೊ ಇದಕ್ಕೆ ರೈಟ್ ಆಪ್ಷನ್ ಸಿ. ನೆಕ್ಸ್ಟ್, someone is standing near the door, you want to go out, what will you say? Get out of my way, excuse me, can you make way please, I don't like you standing at the door. So ಇದಕ್ಕೆ ಆನ್ಸರು ಸೆಕೆಂಡ್ ಒನ್, excuse me, can you make way please. ನೆಕ್ಸ್ಟ್ ಥರ್ಡ್ ಒನ್, you are late for a school, what will you say? ಅದಕ್ಕೆ ಆಪ್ಷನ್ ಬಿ, please forgive me for coming late today. ಓಕೆ, fourth one, you received a gift from a friend, what will you say? Thank you for the gift.
Raju see Ramu carrying many books. Raju helps Ramu to carry the books. What should Ramu say? Thank you for helping. Krishna is eating his lunch with his friend Radha. He cannot reach the rice. What will he say? Please pass the rice. Teacher Arjun and teacher Sujay are talking in the corridor. Student Ravi has to pass between the two teachers. What should Ravi say? Please excuse me. ಓಕೆ, ಸೊ ಟೀಚರ್ಸ್ಗೆ ಕಾಂಟ್ ಯು ಗಿವ್ ವೇ ಅಂತ ಹೇಳೋಕ್ಕಾಗಲ್ಲ, ಅಂದರೆ ನಿಮಗೆ ಜಾಗ ಬಿಡೋಕ್ಕಾಗಲ್ವಾ ಅಂತ ಹೇಳೋಕ್ಕಾಗಲ್ಲ. ಪ್ಲೀಸ್ ಎಕ್ಸ್ಕ್ಯೂಸ್ ಮಿ, ದಯವಿಟ್ಟು ಎಕ್ಸ್ಕ್ಯೂಸ್ ಮಿ ಅಂತ ಹೇಳೋದು. ನಿಧಿ ಈಸ್ ಕಲರಿಂಗ್ ದ ಪಿಕ್ಚರ್. ಶಿ ಡಸಂಟ್ ಹ್ಯಾವ್ ಅ ಗ್ರೀನ್ ಕ್ರೇಯಾನ್. ಹರ್ ಫ್ರೆಂಡ್ ಹ್ಯಾಸ್ ಅನ್ ಎಕ್ಸ್ಟ್ರಾ ಗ್ರೀನ್ ಕ್ರೇಯಾನ್. ವಾಟ್ ವಿಲ್ ನಿಧಿ ಸೇ? ಅದಕ್ಕೆ ಆನ್ಸರು ಮೇ ಐ ಬಾರೋ ಯುವರ್ ಗ್ರೀನ್ ಕ್ರಯಾನ್ ಪ್ಲೀಸ್. ಓಕೆ, ಸೊ ಐ ಹೋಪ್ ನಿಮಗೆ ಈ ಒಂದು ಎಕ್ಸಸೈಸ್ ಅರ್ಥ ಆಯಿತು ಅನ್ಕೊತೀನಿ. ಈಗ ನೆಕ್ಸ್ಟ್ ಆಕ್ಟಿವಿಟಿ 1.3, ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಡಿಸೈಡ್ ವಿಚ್ ಪೊಲೈಟ್ ಎಕ್ಸ್ಪ್ರೆಷನ್ ಸೂಟ್ಸ್ ದ ಗಿವನ್ ಸೆಂಟೆನ್ಸ್. ಓಕೆ, ಸೊ ಯಾವ ಪೊಲೈಟ್ ಎಕ್ಸ್ಪ್ರೆಷನ್ ಇದಕ್ಕೆ ಸೂಟ್ ಆಗುತ್ತೆ ಅಂತ ನಾವು ಬರೀಬೇಕು. ಐ ಮಿಸ್ಡ್ ಯೆಸ್ಟರ್ಡೇಸ್ ಕ್ಲಾಸ್. ಐ ಡೋಂಟ್ ಹ್ಯಾವ್ ದ ನೋಟ್ಸ್. ಮೇ ಐ ಬಾರೋ ಯುವರ್ ನೋಟ್ಸ್. Okay, I am sorry, I can't take you to the park today. Excuse me, can you please tell me where the hospital is? Thank you, this is a beautiful gift. Could you please help me pick these? I am sorry, I can't help you right now. Bye, I will see you tomorrow. Can you please repeat that? I didn't hear you. Okay, so next complete the following with thank you or please. Here's your book. Thank you. What would you like to drink? Orange juice, please. I am making a cup of tea. Would you like one? Oh, yes. Thank you. So, ಹೌದು, ನನಗೆ ಬೇಕು ಮುಂಚೆನೇ ಅವ್ರು ಕೊಡೋಕ್ಕೂ ಮುಂಚೆನೇ ಥ್ಯಾಂಕ್ ಯು ಅಂತ ಹೇಳ್ಬಿಡೋದು. ಡು ಯು ವಾಂಟ್ ಲೈಫ್ ಟು ದ ಸ್ಟೇಷನ್? ಸೊ ಇದು ಲೈಫ್ ಅಂತ ಆಗಿದೆ, ಬಟ್ ಆ್ಯಕ್ಚುಲಿ ಅದು ಲಿಫ್ಟ್ ಅಂತ ಆಗಬೇಕು. ಸೊ ಲೈಫ್ ಇದು ಅಲ್ಲಿ ರಾಂಗ್ ಆಗಿಬಿಟ್ಟಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅನಿಸುತ್ತೆ. ಡು ಯು ವಾಂಟ್ ಅ ಲಿಫ್ಟ್ ಟು ದ ಸ್ಟೇಷನ್? ಎಸ್ ಪ್ಲೀಸ್, ದಟ್ ವುಡ್ ಬಿ ಗ್ರೇಟ್. ಓಕೆ, ನೆಕ್ಸ್ಟ್ ಸಾರಿ, ಅಪೊಲಜೈಸಿಂಗ್ ಆರ್ ಥ್ಯಾಂಕ್ ಯು. ಥ್ಯಾಂಕಿಂಗ್, ಅಪೊಲಜೈಸಿಂಗ್ ಅಂದರೆ ನಾವು ಕ್ಷಮೆಯನ್ನು ಕೇಳೋದು, ಅದಕ್ಕೆ ಸಾರಿ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಥ್ಯಾಂಕಿಂಗ್ ಹೇಳೋಕ್ಕೆ ಥ್ಯಾಂಕ್ ಯು ಅಂತ ವರ್ಡನ್ನು ಯೂಸ್ ಮಾಡ್ತೀವಿ. ಯುವರ್ ಫ್ರೆಂಡ್ ಸೇಸ್ ಯು ಲುಕ್ ಗುಡ್ ಟುಡೇ. ಥ್ಯಾಂಕ್ ಯು. ಯು ವೇರ್ ದ ರಾಂಗ್ ಯೂನಿಫಾರ್ಮ್. Sorry. You accidentally push your friend. Sorry. Your friend lets you borrow his pen. Thank you. Your sister helps to finish your homework. Thank you. Your friend buys you a chocolate. Thank you. You forgot to return your friend's classwork. Sorry. Your friend wishes you on your birthday. Thank you. Okay. So rearrange the words and make meaningful sentences or expressions. ಇಲ್ಲಿ ಜಂಬಲ್ಡ್ ವರ್ಡ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಕ್ಯಾನ್ ಐ ಹ್ಯಾವ್ ಸಮ್ ವಾಟರ್ ಪ್ಲೀಸ್? ಫಸ್ಟ್ ಒನ್ನಿಗೆ ಆನ್ಸರು ಕ್ಯಾನ್ ಐ ಹ್ಯಾವ್ ಸಮ್ ವಾಟರ್ ಪ್ಲೀಸ್. ಸೆಕೆಂಡ್ ಒನ್ನಿಗೆ ಎಸ್, ನೋ ಪ್ರಾಬ್ಲಮ್. ಥರ್ಡ್ ಒನ್, ಕ್ಯಾನ್ ಐ ಬಾರೋ ಯುವರ್ ಎರೇಸರ್? ಓಕೆ, ಸೊ ನಿನ್ನ ಎರೇಸರನ್ನು ನಾನು ಬಾರೋ ಮಾಡಲಾ? ಓಕೆ, ನೆಕ್ಸ್ಟ್ ಕಾಂಟ್ ಯು? ಸಾರಿ ಅಂತ ಇದೆ ಇಲ್ಲಿ, ಸಾರಿ ಯು ಕಾಂಟ್. ನೆಕ್ಸ್ಟು ಜಸ್ಟ್. ಸೆಕೆಂಡ್ ಪ್ಲೀಸ್. ಅಫ್ಕೋರ್ಸ್ ಎಸ್ ಅಥವಾ ಎಸ್ ಅಫ್ಕೋರ್ಸ್ ಎರಡನ್ನೂ ಕೂಡ ನಾವಿಲ್ಲಿ ಯೂಸ್ ಮಾಡ್ಬೋದು. ಕ್ಯಾನ್ ಯು ಹೆಲ್ಪ್ ಮೀ ವಿತ್ ಮೈ ಕಂಪ್ಯೂಟರ್? ಓಕೆ, ಸೊ ನೆಕ್ಸ್ಟ್ ಲುಕ್ ಅಟ್ ದ ಟೇಬಲ್ ಆ್ಯಂಡ್ ಸ್ಟಡಿ ಆರ್ ರೀಡ್ ಔಟ್ ದ ಸೆಂಟೆನ್ಸಸ್ ಫ್ರೇಮ್ಡ್ ಯೂಸಿಂಗ್ ದ ವರ್ಬ್ಸ್ ಬೇಸ್ ಫಾರ್ಮ್. ಸೊ ವರ್ಬ್ ಬೇಸ್ ಫಾರ್ಮ್ ಅಂತ ಕರಿತೀವಿ. ಸೊ ಈ ಬೇಸ್ ಫಾರ್ಮ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅದು ಒಂದು ಹೆಲ್ಪ್. ಇದನ್ನು ಬೇಸ್ ಫಾರ್ಮ್ ಆಗಿ ಇಟ್ಕೊಂಡು ನಾವು ಎಷ್ಟೊಂದು ವರ್ಡ್ಸನ್ನು ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ಲು ಮೇ ಐ ಹೆಲ್ಪ್. ಸೊ ಮೇ ಐ ಹೆಲ್ಪ್ ಯು. ವುಡ್ ಯು ಮೈಂಡ್ ಹೆಲ್ಪಿಂಗ್ ಮೀ? ವುಡ್ ಯು ಪ್ಲೀಸ್ ಹೆಲ್ಪ್ ಮೀ? ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ? ಶಾಲ್ ಐ ಹೆಲ್ಪ್ ಯು? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹೆಲ್ಪಿಂಗ್ ಮೀ. ಓಕೆ, do you mind if I help you? I wonder if you could help me. I wonder ಅಲ್ಲ, I wonder. Do you think it is okay if I help you? Excuse me please, help me. ಓಕೆ, ಸೊ ಇದೇ ರೀತಿ ನಾವಿಲ್ಲಿ ಮಾಡಬೇಕು. ಮೇ ಐ ಸಿಂಗ್ ಅ ಸಾಂಗ್? ವುಡ್ ಯು ಮೈಂಡ್ ಮೀ ಸಿಂಗಿಂಗ್ ಎ ಸಾಂಗ್? ವುಡ್ ಯು ಪ್ಲೀಸ್ ಸಿಂಗ್ ಎ ಸಾಂಗ್? ಕುಡ್ ಯು ಪ್ಲೀಸ್ ಸಿಂಗ್ ಎ ಸಾಂಗ್? ಓಕೆ, shall I sing a song? Thank you very much for singing a song. Do you mind if I sing a song? Okay, so ಅದೇ ರೀತಿ
I wonder if you could sing a song for me. Do you think it is okay if you sing for me? Excuse me please, ಕ್ಯಾನ್ ಯು ಸಿಂಗ್ ಎ ಸಾಂಗ್. ಸೊ ಈ ರೀತಿ ನೀವು ಪೊಲೈಟ್ ಎಕ್ಸ್ಪ್ರೆಷನ್ಸನ್ನು ಇಲ್ಲಿ ಯೂಸ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ ಕಂಪ್ಲೀಟ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಕರೆಕ್ಟ್ ಪೊಲೈಟ್ ಎಕ್ಸ್ಪ್ರೆಷನ್ಸ್. ಚೂಸ್ ದ ಎಕ್ಸ್ಪ್ರೆಷನ್ಸ್ ಫ್ರಮ್ ದ ಬಾಕ್ಸ್ ಬಿಲೋ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್ಸು, ಅದನ್ನು ನಾವು ಯೂಸ್ ಮಾಡಿಬಿಟ್ಟು ಇಲ್ಲಿ ಫಿಲ್ ಮಾಡಬೇಕು. ಸೊ ಫಸ್ಟ್ ಒನ್ನಿಗೆ ಪ್ಯಾಸೆಂಜರ್ ಎ, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಸಿಟ್ ಹಿಯರ್? ಎಸ್, ಯು ಕ್ಯಾನ್ ಸಿಟ್ ಹಿಯರ್. Wanting to go outside, but someone is standing in the doorway. Excuse me, can you give me way, please? I am sorry, you may go out. Someone handed you a surprise. Thank you, you are welcome. You accidentally stepped on your classmate's pen and broke it. I am sorry, I broke it. It's all right, but you have to let me borrow your pen. Sure, you can have it. You want to take a sweet from your friend. Can I have one, please? Sure, you can. ಓಕೆ, ಸೊ ಅದೇ ರೀತಿಯಲ್ಲಿ ವಾಟ್ ವುಡ್ ಯು ಸೇ ಬ್ಯಾಕ್. ಸೊ ನಮಗೆ ಯಾರಾದರೂ ಪೊಲೈಟಾಗಿ ಎಕ್ಸ್ಪ್ರೆಷನ್ ಕೇಳಿದಾಗ ನಾವು ಏನಂತ ರಿಯಾಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕೆಲವೊಂದು ರಾಂಗ್ ಸೆಂಟೆನ್ಸಸ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಬಿಟ್ಟು ಇದೆ. ಸೊ ಇಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಯಾವುದೇ ವರ್ಡನ್ನು ನನಗಂತೂ ಸಿಗಲಿಲ್ಲ. ಎಕ್ಸ್ಕ್ಯೂಸ್ ಮೀ ಫಾರ್ ಬೀಯಿಂಗ್ ಲೇಟು ಅಂತಲೂ ಆಗುತ್ತೆ. ಓಕೆ, ಆಮೇಲೆ ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್ ಅಂತಲೂ ಕೂಡ ಆಗುತ್ತೆ. ಸೊ ಅದಕ್ಕೆ ಬೇರೆ ಇದನ್ನು ಕೊಡ್ಬೋದಿತ್ತು. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಹೆಲ್ಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬರ್ತ್ಡೇ ಗಿಫ್ಟ್. ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್. ಓಕೆ, ಗುಡ್ ಮಾರ್ನಿಂಗ್, ಇದಕ್ಕೆ ಗುಡ್ ಮಾರ್ನಿಂಗ್. ಮೇ ಐ ಗೋ ಔಟ್? ಎಸ್ ಯು ಮೇ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ. Okay, so I am sorry for being late. Good morning, Gige. Good morning. May I go out? Yes, you may. Thank you for helping me. You are welcome. Would you please open this? Yes, please open it. So actually ಇದು would you please open this ಅಂತ ಇದೆ ಅಂದರೆ yes please I will open it ಅಂತ ಬರಬೇಕಿತ್ತು. ಬಟ್ ಅದು ಇದೊಂದು ರಾಂಗ್ ಅಂತ ಅನ್ನಿಸ್ತಿದೆ. ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಹೇಳೋದಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್, ಆರ್ ಯು ಓಕೆ? ಐ ಆಮ್ ಫೈನ್. ಓಕೆ, ಸೊ ನೆಕ್ಸ್ಟ್ Activity 1.10. Read the following story and underline the polite expression. Try to do a role play. ಓಕೆ, ಸೊ ಇದರೊಳಗಿರೋಂಥ ಪೊಲೈಟ್ ಎಕ್ಸ್ಪ್ರೆಷನ್ಸನ್ನು ನೀವು ಇಲ್ಲಿ ಅಂಡರ್ಲೈನ್ ಮಾಡಬೇಕು. ಸೊ ನಾನು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಸೊ ಥರ್ಡ್ ಪ್ಯಾರಾಗ್ರಾಫಲ್ಲಿ ಎಲ್ಲ ಪೊಲೈಟ್ ಎಕ್ಸ್ಪ್ರೆಷನ್ಸು ಇದೆ. ಪ್ಲೀಸ್, ಆಮೇಲೆ ಥ್ಯಾಂಕ್ ಯು, ಪ್ಲೀಸ್, ಥ್ಯಾಂಕ್ ಯು. ಸೊ ಈ ವರ್ಡ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಪೆಡ್ರೋ ಪ್ಯಾಬ್ಲೋ ಸ್ಯಾಕ್ರಿಸ್ಟನ್ ಅನ್ನೋರ್ದು ಇದು ಪೋಯಮು. ಅವ್ರದ್ದು ಆಲ್ರೆಡಿ ಪೋಯಮ್ಸ್ ಇದೆ ನಿಮಗೆ 6th 7th 8th 3ರಲ್ಲಿ ಯಾವುದೋ ಒಂದು ಕ್ಲಾಸಲ್ಲಿದೆ ಅವರ ಒಂದು ಪೋಯಮು. ಪೆಡ್ರೋ ಪ್ಯಾಬ್ಲೋ ಸ್ಯಾಕ್ರಿಸ್ಟನ್ ಅನ್ನೋರ್ದು 6th ಇದೆ ಅಂತ ಅನಿಸುತ್ತೆ, ಐ ಥಿಂಕ್. ಓಕೆ, ಸೊ ಇದಿಷ್ಟು ಈ ಒಂದು ಯೂನಿಟ್ಟಿನ ಒಂದು ಎಕ್ಸಸೈಸ್ ಆಯಿತು. ಸೊ ಎಂಟ್ವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ನಿಮಗೆ ಇದೇ ರೀತಿಯ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದರ ವಿಡಿಯೋನ ಲಿಂಕನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕೆ ಅಂತಂದರೆ ಅವ್ರಿಗೂ ಕೂಡ ಇದರ ಒಂದು ಹೆಲ್ಪು ಗೊತ್ತಾಗಲಿ. ಥ್ಯಾಂಕ್ ಯು.